ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ರೈತರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಸಲು ಅರ್ಜಿ ಆಹ್ವಾನ. ಉತ್ತಮ ಮುಂಗಾರು, ಹಲವು ಯೋಜನೆಗಳ ಮಧ್ಯೆಯೂ ರಾಜ್ಯದಲ್ಲಿ ನಿಲ್ಲದ ರೈತರ ಆತ್ಮಹತ್ಯೆ. ರೈತರಿಗೆ ಬೀಜ ಬಿತ್ತನೆ, ರಸಗೊಬ್ಬರದ ಬಗ್ಗೆ ಮಾಹಿತಿ ಕೊಟ್ಟ ಶ್ರೀ ಸಿದ್ದರಾಮಯ್ಯ. ಕಳೆದ 15 ವರ್ಷಗಳಲ್ಲಿ 50% ಕುಸಿದ ಭಾರತದ ಗೋಡಂಬಿ ರಫ್ತು. ಕಾಟನ್ ಈಸ್ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಲಿದೆ ಎಂದ ವರದಿ. ಅಕಾಲಿಕ ಮಳೆಯಿಂದ ಹಾನಿಗೊಳಗಾದ ಮಹಾರಾಷ್ಟ್ರದ ರೈತರಿಗೆ ಸಿಗಲಿದೆ ಪರಿಹಾರ. ಇದೀಗ ವಾರ್ತೆಗಳ ವಿವರ. ರೈತರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಸಲು ಅರ್ಜಿ ಆಹ್ವಾನ. ಕೃಷಿಯಲ್ಲಿ ನವೀನ ತಂತ್ರಜ್ಞಾನ ಉಪಯೋಗಿಸುವ ಮೂಲಕ ರೈತರು ಹೆಚ್ಚು ಲಾಭ ಪಡೆಯಬಹುದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಮೂಲಕ ರೈತರಿಗೆ 80% ಸಹಾಯಧನದೊಂದಿಗೆ ಸೋಲಾರ್ ಪಂಪ್ ಸೆಟ್ಗಳನ್ನು ಅಳವಡಿಸಲು ಅವಕಾಶ ನೀಡುತ್ತಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಡೀಸೆಲ್ ಅಥವಾ ಪೆಟ್ರೋಲ್ ಆಧಾರಿತ ನೀರಾವರಿ ಪಂಪ್ಗಳನ್ನು ಸೌರಶಕ್ತಿ ಚಾಲಿತ ಪಂಪ್ಗಳಾಗಿ ಪರಿವರ್ತಿಸುವುದಾಗಿದೆ. ಇದರಿಂದ ಇಂಧನ ವೆಚ್ಚ ಗಣನೀಯವಾಗಿ ಕಡಿಮೆಯಾಗುವುದಲ್ಲದೆ ಇದು ಪರಿಸರಕ್ಕೂ ಪೂರಕವಾಗಿದೆ. ಈ ಯೋಜನೆಯಡಿ ರೈತರು ಪಂಪ್ ಅಳವಡಿಕೆಗೆ ಕೇವಲ 10% ಮಾತ್ರ ಹಣ ಭರಿಸಬೇಕು. ಉಳಿದ 30% ಬ್ಯಾಂಕ್ ಸಾಲದ ರೂಪದಲ್ಲಿ ಮತ್ತು 60% ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಾಯಧನವಾಗಿ ಸಿಗುತ್ತದೆ. ಒಟ್ಟಾರೆ ರೈತರಿಗೆ 80% ನೆರವು ಲಭ್ಯವಿದೆ. ರಾಜ್ಯಗಳಲ್ಲಿ ಬರಗಾಲದ ಸಮಸ್ಯೆ ಎದುರಿಸುತ್ತಿರುವ ರೈತರು ಈ ಯೋಜನೆಯಿಂದ ಬಹುಪಾಲು ಪ್ರಯೋಜನ ಪಡೆಯಬಹುದು. ನಿರ್ದಿಷ್ಟ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಮಾಡುವ ಕೊಳವೆ ಬಾವಿಗಳನ್ನು ಕೂಡ ಈ ಯೋಜನೆಯ ಭಾಗವಾಗಿ ಅಳವಡಿಸಲಾಗುತ್ತದೆ. ಈ ಯೋಜನೆಯಡಿಯಲ್ಲಿ 3 ಕೋಟಿ ಸೌರ ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸುವ ಗುರಿಯಿದೆ. ಇದರಿಂದ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಯಾದರೆ ರೈತರು ಅದನ್ನು ಪವರ್ ಗ್ರಿಡ್ಗೆ ಸರಬರಾಜು ಮಾಡುವ ಮೂಲಕ ಹೆಚ್ಚುವರಿ ಆದಾಯವು ಗಳಿಸಬಹುದು. ಈ ಯೋಜನೆಯು ವಿಶೇಷವಾಗಿ ರೈತ ಉತ್ಪಾದನಾ ಕಂಪನಿಗಳು, ಸಹಕಾರ ಸಂಘಗಳು, ಪಂಚಾಯತ್ ಸಂಸ್ಥೆಗಳು ಮತ್ತು ನೀರಿನ ಗ್ರಾಹಕರ ಸಂಘಗಳಿಗೂ ಲಭ್ಯವಿದೆ. ಸೌಲಭ್ಯ ಪಡೆಯಲು ಅರ್ಜಿದಾರರು ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಉತ್ತಮ ಮುಂಗಾರು, ಹಲವು ಯೋಜನೆಗಳ ಮಧ್ಯೆಯೂ ರಾಜ್ಯದಲ್ಲಿ ನಿಲ್ಲದ ರೈತರ ಆತ್ಮಹತ್ಯೆ. ರೈತರಿಗಾಗಿ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಅವರ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತಿಲ್ಲ. ಇದರಿಂದಾಗಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಸಹ ಮುಂದುವರೆದಿವೆ. ಕೃಷಿಯಲ್ಲಿ ಅನುಭವಿಸಿದ ನಷ್ಟ ಮತ್ತು ಸಾಲದ ಶೂಲ ರೈತರನ್ನು ಆತ್ಮಹತ್ಯೆಯ ಕೂಪಕ್ಕೆ ನೂಕುತ್ತಿದೆ. ರೈತರ ನೆರವಿಗಾಗಿ ಸರ್ಕಾರದ 16 ಯೋಜನೆಗಳು ಇದ್ದರೂ ರೈತರನ್ನು ಆತ್ಮಹತ್ಯೆಯ ದವಡೆಯಿಂದ ಪಾರು ಮಾಡಲು ಆಗುತ್ತಿಲ್ಲ. ರಾಜ್ಯಾದ್ಯಂತ ಏಪ್ರಿಲ್ 2024ರಿಂದ ಮೇ 2025ರವರೆಗೆ ಬರೋಬ್ಬರಿ 983 ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿವೆ. ಈ ಪೈಕಿ 828 ಪ್ರಕರಣಗಳಲ್ಲೂ ಪರಿಹಾರ ಪಾವತಿಸಲಾಗಿದೆ ಎಂದು ಅಧಿಕಾರಿಗಳು ಅಂಕಿಅಂಶ ನೀಡಿದ್ದಾರೆ. ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಪ್ರತಿನಿತ್ಯ ಸರಾಸರಿ 2 ರಿಂದ 3 ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಕಳೆದ 3-4 ವರ್ಷಗಳ ರೈತರ ಆತ್ಮಹತ್ಯೆ ಪ್ರಕರಣವನ್ನು ನೋಡಿದರೆ ನಿತ್ಯ ಸರಾಸರಿ 2-3ರಂತೆ ಅನ್ನದಾತರು ಸಾವಿನ ಮನೆ ಬಾಗಿಲು ತಟ್ಟುತ್ತಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಲವು ರೈತಪರ ಯೋಜನೆ, ಸವಲತ್ತುಗಳನ್ನು ನೀಡಿದ್ದರೂ ರೈತರ ಸರಣಿ ಆತ್ಮಹತ್ಯೆಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ತೀವ್ರ ಬೆಲೆ ಕುಸಿತ, ಅತಿವೃಷ್ಟಿ ಅಥವಾ ಅನಾವೃಷ್ಟಿಗೆ ಬೆಳೆ ನಾಶದಿಂದಾಗಿ ಸಾಲದ ಹೊರೆಗೆ ಅನ್ನದಾತರು ಅನ್ಯದಾರಿ ಕಾಣದೆ ಆತ್ಮಹತ್ಯೆಯ ಮೊರೆ ಹೋಗುತ್ತಿದ್ದಾರೆ ಎಂದು ರೈತ ಮುಖಂಡರು ಹೇಳಿದ್ದಾರೆ. ರೈತರಿಗೆ ಬೀಜ ಬಿತ್ತನೆ, ರಸಗೊಬ್ಬರದ ಬಗ್ಗೆ ಮಾಹಿತಿ ಕೊಟ್ಟ ಶ್ರೀ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಅವಧಿಗೆ ಮುನ್ನವೇ ಕ್ರಿಯಾಶೀಲವಾಗಿದೆ. ರಾಜ್ಯದಲ್ಲಿ ಕಳೆದ ವರ್ಷ ದಾಖಲೆ ಮಟ್ಟದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಾಗಿದೆ. ಈ ವರ್ಷ ಕೂಡ ಕೃಷಿ ಚಟುವಟಿಕೆಗಳು ಚೆನ್ನಾಗಿ ಆರಂಭವಾಗಿವೆ. ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಯಾವುದೇ ಕಾರಣಕ್ಕೂ ಕೊರತೆಯಾಗದಂತೆ ದಾಸ್ತಾನು ಮಾಡಿ ವಿತರಿಸಲು ಸೂಚನೆ ನೀಡಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು. ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಸಿದ್ದರಾಮಯ್ಯ ಅವರು, ರಾಜ್ಯದಲ್ಲಿ ನಾವೆಲ್ಲರೂ ಗಾಬರಿ ಪಡಬೇಕಾದ ಸಂಗತಿ ಇದೆ. ಏಕಬೆಳೆ ಪದ್ಧತಿ, ಅತಿಯಾದ ರಾಸಾಯನಿಕಗಳ ಬಳಕೆ ಮುಂತಾದ ಕಾರಣದಿಂದ
ರಾಜ್ಯದ 43% ಹೆಚ್ಚಿನ ಕೃಷಿ ಭೂಮಿಯಲ್ಲಿ ಸಾವಯವ ಇಂಗಾಲ ಕಡಿಮೆಯಾಗಿದೆ. ಇದರಿಂದ ಭೂಮಿ ವೇಗವಾಗಿ ಮರುಭೂಮಿಯಾಗುತ್ತಿದೆ. ಕೃತಕ ರಸಗೊಬ್ಬರ ಬಳಕೆ, ರಾಸಾಯನಿಕಗಳ ಬಳಕೆ ಹೆಚ್ಚಾಗುತ್ತಿದೆ. ಉತ್ಪಾದನೆ ಕಡಿಮೆಯಾಗುತ್ತಿದೆ. ಇದನ್ನು ನಿಭಾಯಿಸಲು ಮಣ್ಣನ್ನು ಮತ್ತೆ ಜೀವಂತಗೊಳಿಸಲು ಆಕ್ಷನ್ ಪ್ಲಾನ್ ಸಿದ್ಧಪಡಿಸಲು ಸೂಚಿಸಲಾಗಿದೆ. ಖಾಸಗಿ ಲೇವಾದೇವಿಗಾರರನ್ನು, ಮೈಕ್ರೋ ಫೈನಾನ್ಸ್ಗಳನ್ನು ನಿಯಂತ್ರಿಸಲು ಜಿಲ್ಲಾ ಮಟ್ಟದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ರಾಜ್ಯದ 28 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು, ಮಳೆ ಹಾನಿಗೆ ಪರಿಹಾರ ಒದಗಿಸಲು ಯಾವುದೇ ಅನುದಾನದ ಕೊರತೆ ಇಲ್ಲ. ಜಿಲ್ಲೆಗಳಲ್ಲಿ ಎಸ್ಡಿಆರ್ಎಫ್ ಅಡಿ ಒಟ್ಟಾರೆಯಾಗಿ 1,000 ಕೋಟಿಗಿಂತಲೂ ಹೆಚ್ಚು ಹಣ ಲಭ್ಯವಿದ್ದು, ಅತಿವೃಷ್ಟಿಯಿಂದ ಮನೆಗಳಿಗೆ ಹಾನಿ ಉಂಟಾದರೆ ಮಾರ್ಗಸೂಚಿಯಂತೆ ಪರಿಹಾರ ಕಾರ್ಯ ನಡೆಸಲು ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು. ಉತ್ಪಾದನೆಯನ್ನು ಉತ್ತೇಜಿಸಲು 34 ಬಯೋಸ್ಟಿಮ್ಯುಲೆಂಟ್ಗಳಿಗೆ ಕೇಂದ್ರದ ಅಧಿಸೂಚನೆ. ಕೃಷಿ ವಲಯಕ್ಕೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಸರ್ಕಾರವು ಈ ವಾರ 34 ಬಯೋಸ್ಟಿಮ್ಯುಲೆಂಟ್ಗಳನ್ನು ನೋಂದಾಯಿಸಿದ್ದು, ಒಟ್ಟು ಸಂಖ್ಯೆಯನ್ನು 45ಕ್ಕೆ ಏರಿಸಿದೆ. ಇದು ಇವುಗಳ ಉತ್ಪಾದನೆ ಮತ್ತು ರಫ್ತಿಗೆ ಉತ್ತೇಜನ ನೀಡಬಹುದು. ಮೇ 2024ರಲ್ಲಿ ಭಾರತವು 11 ಬಯೋಸ್ಟಿಮ್ಯುಲೆಂಟ್ಗಳನ್ನು ನೋಂದಾಯಿಸಿತ್ತು. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಮೇ 26ರಂದು ಹೊರಡಿಸಿದ ಗೆಜೆಟ್ ಅಧಿಸೂಚನೆಯ ಮೂಲಕ ಕಡಲಕಳೆ ಸಾರಗಳು, ಹ್ಯೂಮಿಕ್ ಮತ್ತು ಪುಲ್ವಿಕ್ ಆಮ್ಲ ಸೂತ್ರೀಕರಣಗಳು ಸೇರಿದಂತೆ ಜೈವಿಕ ಉತ್ತೇಜಕಗಳನ್ನು ರಸಗೊಬ್ಬರ ನಿಯಂತ್ರಣ ಆದೇಶ ಅಥವಾ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ವ್ಯಾಪ್ತಿಗೆ ಸೇರಿಸಿದೆ. ಗಮನಾರ್ಹವಾಗಿ 2021ರಲ್ಲಿ ಜೈವಿಕ ಉತ್ತೇಜಕಗಳನ್ನು ಅಧಿಕೃತವಾಗಿ ಎಫ್ಸಿಒಗೆ ಸೇರಿಸಲಾಗಿ ಅವುಗಳನ್ನು ರಸಗೊಬ್ಬರಗಳ ವಿಶಿಷ್ಟ ವರ್ಗಗಳಾಗಿ ಗುರುತಿಸಲಾಯಿತು. ಬಯೋಲಾಜಿಕಲ್ ಅಗ್ರಿ ಸೊಲ್ಯೂಷನ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಸಿಇಒ ವಿಪಿನ್ ಸೈನಿ ಮಾತನಾಡಿ, ಇದು ಒಂದು ಶ್ಲಾಘನೀಯ ಆರಂಭವನ್ನು ಸೂಚಿಸುತ್ತದೆ. ಯುರೋಪಿಯನ್ ಒಕ್ಕೂಟದಲ್ಲಿ ಕೇವಲ 5 ಅಥವಾ 6 ಜೈವಿಕ ಉತ್ತೇಜಕಗಳನ್ನು ನೋಂದಣಿಯಾಗಿವೆ. ಆದರೆ ನಾವು ಈಗಾಗಲೇ 45 ಉತ್ಪನ್ನಗಳಿಗೆ ಅಧಿಸೂಚನೆಗಳನ್ನು ಹೊರಡಿಸಿದ್ದೇವೆ. ಇದಲ್ಲದೆ ಮುಂದಿನ 60 ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಉತ್ಪನ್ನಗಳು ಅಧಿಸೂಚಿತವಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕಳೆದ 15 ವರ್ಷಗಳಲ್ಲಿ 50% ಕುಸಿದ ಭಾರತದ ಗೋಡಂಬಿ ರಫ್ತು. ವ್ಯಾಪಾರ ತಜ್ಞರ ಪ್ರಕಾರ 2011-12ರಲ್ಲಿ 1.31 ಲಕ್ಷ ಟನ್ಗಳ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದ ನಂತರ ಕಳೆದ 15 ವರ್ಷಗಳಲ್ಲಿ ಭಾರತದ ಗೋಡಂಬಿ ರಫ್ತು 50%ಕ್ಕಿಂತ ಹೆಚ್ಚು ಕುಸಿತವನ್ನು ಅನುಭವಿಸಿದೆ. ತೀವ್ರ ಸ್ಪರ್ಧೆ, ಸಂಸ್ಕರಣೆಗೆ ಅಧಿಕ ವೆಚ್ಚ ಮತ್ತು ಆಮದು ಮಾಡಿಕೊಂಡ ಕಚ್ಚಾ ವಸ್ತುಗಳ ಮೇಲಿನ ಅವಲಂಬನೆ ಈ ಕುಸಿತಕ್ಕೆ ಕಾರಣವಾಗಿವೆ. ಬೀಟಾ ಗ್ರೂಪ್ನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಜೆ ರಾಜಮೋಹನ್ ಪಿಳ್ಳೈ ಅವರ ಪ್ರಕಾರ 2023-24ರ ಆರ್ಥಿಕ ವರ್ಷದಲ್ಲಿ ಭಾರತದ ಗೋಡಂಬಿ ರಫ್ತು ಆದಾಯವು 7 ವರ್ಷಗಳ ಕನಿಷ್ಠ ಮಟ್ಟವಾದ $339.21 ಮಿಲಿಯನ್ ಗೆ ಕುಸಿದಿದೆ. ಇದಲ್ಲದೆ ಕೆಲವು ವರದಿಗಳ ಪ್ರಕಾರ 2022-23ರ ರಫ್ತು ಪ್ರಮಾಣವು
59,581 ಟನ್ಗಳಷ್ಟಿದ್ದು ಇದು 2 ದಶಕಗಳ ಕನಿಷ್ಠ ಮಟ್ಟವನ್ನು ತಲುಪಿದೆ ಎಂದು ಅಭಿಪ್ರಾಯಪಟ್ಟರು. 2023-24ರಲ್ಲಿ ಗೋಡಂಬಿ ರಫ್ತು ದಾಖಲೆಯ ಕನಿಷ್ಠ ಮಟ್ಟವಾದ ಸುಮಾರು 45,000 ಟನ್ಗಳಿಗೆ ಕುಸಿದಿದೆ ಎಂದು ಭಾರತೀಯ ಬೀಜ ಮತ್ತು ಒಣಹಣ್ಣುಗಳ ಮಂಡಳಿಯ ಅಧ್ಯಕ್ಷ ಗುಂಜನ್ ಜೈನ್ ಹೇಳಿದ್ದಾರೆ. ಕಾಟನ್ ಈಸ್ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಲಿದೆ ಎಂದ ವರದಿ. ಭಾರತೀಯ ಅಮೆರಿಕನ್ ತಂತ್ರಜ್ಞಾನ ಉದ್ಯಮಿಗಳಾದ ರೋಮೇಶ್ ಮತ್ತು ಸುನಿಲ್ ವಾಧ್ವಾನಿ ಸ್ಥಾಪಿಸಿದ ಲಾಭರಹಿತ ಸಂಸ್ಥೆಯಾದ ವಾಧ್ವಾನಿ ಎಐ ತನ್ನ ಕಾಟನ್ ಎಸ್ ಕಾರ್ಯಕ್ರಮದ ಮೂಲಕ ಹತ್ತಿ ರೈತರಿಗೆ ಕೀಟನಾಶಕಗಳ ಬಳಕೆಯನ್ನು 20% ಕಡಿಮೆ ಮಾಡಲಿದೆ. ಸಣ್ಣ ರೈತರ ಪೂರಕ ಪರಿಸರ ವ್ಯವಸ್ಥೆಗಳಿಗೆ ನೇರವಾಗಿ ಸಹಾಯ ಮಾಡಲು ವಾಧ್ವಾನಿ ಎಐ ಪರಿಹಾರಗಳನ್ನು ನಿರ್ಮಿಸಿದೆ. ಇವುಗಳಲ್ಲಿ ಚಾಟ್ ಬಾಟ್, ವಿವಿಧ ಬೆಳೆಗಳಿಗೆ ಕಂಪ್ಯೂಟರ್ ವಿಷನ್, ಸೋಯಾಬೀನ್ ಧಾನ್ಯ ವಿಶ್ಲೇಷಕ ಮತ್ತು ಪಠ್ಯ ಹಾಗೂ ಧ್ವನಿಯ ನಡುವೆ ದತ್ತಾಂಶ ಸಂಗ್ರಹಣೆಯನ್ನು ಪರಿವರ್ತಿಸುವ ಸಾಧನಗಳು ಸೇರಿವೆ. ನಾವು ಹತ್ತಿ ಸೇರಿದಂತೆ 4 ಬೆಳೆಗಳಿಗೆ 40ಕ್ಕೂ ಹೆಚ್ಚು ಕೀಟ ಮತ್ತು ರೋಗ ಮಾದರಿಗಳನ್ನು ಸೃಷ್ಟಿಸಿದ್ದೇವೆ. ಹತ್ತಿಯನ್ನು ಹೊರತುಪಡಿಸಿ ಉಳಿದ ಪರಿಹಾರಗಳು ಇನ್ನೂ ಪ್ರಾಯೋಗಿಕ ಹಂತದಲ್ಲಿವೆ ಎಂದು ಜೆಪಿ ತ್ರಿಪಾಠಿ ಅವರು ಹೇಳಿದರು. ಕೃಷಿ ಸಚಿವಾಲಯವು ಹತ್ತಿಯಲ್ಲಿನ 2 ಪ್ರಮುಖ ಕೀಟಗಳಾದ ಅಮೆರಿಕನ್ ಮತ್ತು ಗುಲಾಬಿ ಕಾಯಿ ಕೊರಕದ ಮೇಲೆ ಕೇಂದ್ರೀಕರಿಸಿದ ಕಾಟನ್ ಏಸ್ ಯಶಸ್ಸಿನ ನಂತರ ಅದನ್ನು ನ್ಯಾಷನಲ್ ಪೆಸ್ಟ್ ಸರ್ವೈಲೆನ್ಸ್ ಸಿಸ್ಟಮ್ ಅಡಿಯಲ್ಲಿ ತಂದಿದೆ. ಕೃತಕ ಬುದ್ಧಿಮತ್ತೆ ಚಾಲಿತ ವ್ಯವಸ್ಥೆಯಾದ ಎನ್ಪಿಎಸ್ಎಸ್ ಅನ್ನು ಈಗ ಭತ್ತ, ಮೆಕ್ಕೆಜೋಳ ಮತ್ತು ಮೆಣಸಿನಕಾಯಿ ಬೆಳೆಗಳಿಗೂ ವಿಸ್ತರಿಸಲಾಗುತ್ತಿದೆ. ಅಕಾಲಿಕ ಮಳೆಯಿಂದ ಹಾನಿಗೊಳಗಾದ ಮಹಾರಾಷ್ಟ್ರದ ರೈತರಿಗೆ ಸಿಗಲಿದೆ ಪರಿಹಾರ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ಅಕಾಲಿಕ ಮಳೆ ಮತ್ತು ಬಿರುಗಾಳಿಯಿಂದ ಬೆಳೆ ಮತ್ತು ಆಸ್ತಿ ಹಾನಿಗೊಳಗಾದ ರೈತರಿಗೆ ಹಾನಿಯ ಮೌಲ್ಯಮಾಪನ ಪೂರ್ಣಗೊಂಡ ನಂತರ ಪರಿಹಾರ ನೀಡಲಾಗುವುದು ಎಂದು ಕಂದಾಯ ಸಚಿವ ಶ್ರೀ ಚಂದ್ರಶೇಖರ್ ಬಾವನಕುಲೆ ತಿಳಿಸಿದ್ದಾರೆ. ಮಾಹಿತಿಯ ಪ್ರಕಾರ ಏಪ್ರಿಲ್ನಲ್ಲಿ ಸುರಿದ ಮಳೆಯು 1,174 ಹಳ್ಳಿಗಳ ಮೇಲೆ ಪರಿಣಾಮ ಬೀರಿದ್ದು ಸುಮಾರು 794 ಹೆಕ್ಟೇರ್ ಬಾಳೆ, ಕಿತ್ತಳೆ, ಪಪ್ಪಾಯ, ಈರುಳ್ಳಿ ಮತ್ತು ಗೋಧಿ ಬೆಳೆಗಳಿಗೆ ಹಾನಿಯಾಗಿದೆ. ಈ ಅವಧಿಯಲ್ಲಿ 2.83 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಮೇ ತಿಂಗಳಲ್ಲಿ 13,639 ಹೆಕ್ಟೇರ್ ಪ್ರದೇಶದ ಹೆಸರುಕಾಳು, ಎಳ್ಳು, ಬಾಳೆ, ಕಿತ್ತಳೆ, ಪಪ್ಪಾಯ, ಈರುಳ್ಳಿ, ಜೋಳ ಮತ್ತು ನಿಂಬೆ ಬೆಳೆಗಳ ಮೇಲೆ ಪರಿಣಾಮ ಬೀರಿದೆ. ಮೃತರ ಕುಟುಂಬಗಳಿಗೆ ಪರಿಹಾರ ಮತ್ತು ಜಾನುವಾರು ಮಾಲೀಕರಿಗೆ ಸಹಾಯವನ್ನು ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಅನಗತ್ಯ ವಿಳಂಬವಿಲ್ಲದೆ ಎಲ್ಲಾ ಪರಿಹಾರ ಮತ್ತು ಸಹಾಯ ವಿನಂತಿಗಳನ್ನು ಪ್ರಕ್ರಿಯೆಗೊಳಿಸಲು ಸರ್ಕಾರ ಗುರಿಯನ್ನು ಹೊಂದಿದೆ ಎಂದು ಶ್ರೀ ಬಾವನಕುಲೆ ಅವರು ಭರವಸೆ ನೀಡಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.